ನಾನು ಚೈನಾದಲ್ಲಿ ಜನ ಕ್ಲೀನ್ ಮೇಂಟೈನ್ ಮಾಡ್ತಾರೆ, ಕ್ಲೀನಾಗಿ ಇಟ್ಟುಕೊಳ್ತಾರೆ, ನಾಗರಿಕರೇ ಅವರ ಇಷ್ಟದಿಂದ ಕ್ಲೀನ್ ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ದೇಶವನ್ನು ಕಡೆಗಣಿಸ್ತೀಯಾ, ಹೀಯಾಳಿಸ್ತೀಯಾ ಅಂತ ಹೇಳಿ ಎಲ್ಲ ಬೈತಾ ಇದ್ರು. ನಿಮಗೆ ನೀವೇ ನಾನು ಹಾಗೆಲ್ಲ ಹೇಳುವಾಗ ಕಂಪೇರ್ ಮಾಡಿ ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಆಯಿತಾ. ಅಸೀಮಾ ನಮ್ಮ ದೇಶವನ್ನು ಕೀಳಾಗಿಸ್ತಾಳೆ ಅಂತ ನಾನು ಹೇಳದೇ ಇದ್ದರೂ ಕೂಡ ನೀವು ಆಲೋಚನೆ ಮಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕೆ ನೋಡಿ ಅಂತೇಳಿ, ಇಷ್ಟೊಳ್ಳೆ ಕಲ್ಯಾಣಿಯಲ್ಲಿ ಕಸ ಎಷ್ಟುಂಟು ನೋಡಿ. ಇಷ್ಟು ಒಳ್ಳೆ ಜಾಗ ನೋಡಿ. ಕಸವನ್ನು ಡಸ್ಟ್ಬಿನ್ನಿಗೆ ಹಾಕುವ ಬದಲು ನೋಡಿ ಚಿಕ್ಕ ಮಕ್ಕಳ ಡಯಾಪರನ್ನು ಇಲ್ಲಿ ಹಾಕಿದ್ದಾರೆ. ಎಂತ ಹೇಳಬೇಡ. ಇಲ್ಲಿಯೇ ನಾಗದೇವರ ಸನ್ನಿಧಿ ಉಂಟು ಆಯಿತಾ. ನಾಗದೇವರ ಸನ್ನಿಧಿ ಹಾಗೆ ಪೂಜೆ ಮಾಡ್ತಿದ್ದಾರೆ. ಈ ನಾಗದೇವರ ಸನ್ನಿಧಿಯ ಇಲ್ಲಿಯೇ ಇಷ್ಟೊಳ್ಳೆ ಡಸ್ಟ್ಬಿನ್ ಉಂಟು ಆಯಿತಾ. ಕಸದ ಬುಟ್ಟಿ, ಆದರೆ ಕಸದ ಬುಟ್ಟಿಯ ಸುತ್ತ ಕಸದ ಪ್ಲೇಟ್, ತಿಂಡಿ ಎಲ್ಲ ಬಿಸಾಡಿದ ಪ್ಲೇಟ್ಗಳು ಆಯಿತಾ. ಈಗ ಹೇಳಿ, ನಾನು ಜನರಿಗೆ ಸ್ವಲ್ಪ ಅವೇರ್ನೆಸ್ ಬರಲಿ ಅಂತ ಹೇಳಿ ನಾವು ಹೇಗೆ ಸ್ವಚ್ಛವಾಗಿರಬೇಕು ಅಂತ ಹೇಳೋ ಉದಾಹರಣೆಗಳನ್ನೇ ಕೊಡೋದು ನಾನು. ಚೈನಾದಲ್ಲಿ ಇಷ್ಟು ಕ್ಲೀನ್ ಉಂಟು ನೋಡಿ, ಹೀಗೆ ಸಾರ್ವಜನಿಕರೇ ಅವರ ಸಾರ್ವಜನಿಕ ಸ್ಥಳವನ್ನು ಕ್ಲೀನ್ ಇಡ್ತಾರೆ ಅಂತ ಹೇಳ್ತೇನೆ. ಹಾಗೆ ಹೇಳುವಾಗ ನೀವು ನಾನು ದೇಶಕ್ಕೆ ಕೆಟ್ಟದ್ದು ಹೇಳ್ತೇನೆ ಅಂತ ಹೇಳಿದರೆ ಆಗ್ತದಾ? ನಾನು ನಮ್ಮ ದೇಶದ ಮೇಲೆ ಪ್ರೀತಿಯಲ್ಲಿ ಇದನ್ನೆಲ್ಲ ನೋಡುವಾಗ ನನಗೆ ಸಹಿಸಲಿಕ್ಕಾಗದಷ್ಟು ಬೇಜಾರಾಗ್ತದೆ ಆಯಿತಾ. ಎಷ್ಟು ಅಂತ ಹೇಳಿದರೆ ಹತ್ತು ಬಿಡು ಅಂತ ಕಾಣುವಷ್ಟು ಬೇಜಾರಾಗ್ತದೆ. ನಮ್ಮ ದೇಶ ಕ್ಲೀನ್ ಆಗಬೇಕು, ಜನರು ಸ್ವಚ್ಛವಾಗಿರಬೇಕು, ನಮ್ಮ ಪರಿಸರ ನಮ್ಮ ದೇಶ ಅಂತ ಖುಷಿಯಲ್ಲಿ ನಾನು ಆ ರೀತಿ ಹೇಳೋದು. ಹಾಗೆ ನಾನೊಂದು ಆಶಯದಲ್ಲಿ ಹೇಳುವಾಗ ನೀವು ನನ್ನನ್ನು ಬೈದರೆ ನೀವು ಯಾರನ್ನು ಪ್ರಶ್ನೆ ಮಾಡಬೇಕಾದದ್ದು, ನನ್ನನ್ನು ಅಥವಾ ಹೀಗೆ ಕಸವೆಲ್ಲ ಬಿಸಾಡಿ ಹಾಳು ಮಾಡುವವರನ್ನು? ಇದು ನನ್ನ ಒಂದು ಕಳಕಳಿ.